ಅಲ್ ಫಲಾ ಯೂನಿವರ್ಸಿಟಿ ರೂಮ್ ನಂಬರ್ 13 ಬ್ಲಾಕ್ ನಂಬರ್ 17 NIAದವರು ಸರ್ಚ್ ಮಾಡಿದ್ದಾರೆ. ಅಲ್ಲೊಂದು ಡೈರಿ ಸಿಕ್ಕಿದೆ ಅನ್ನುವ ಮಾಹಿತಿ ಇದೆ. ಡೈರಿ ಅದು ಮೋಸ್ಟ್ ಪ್ರೊಬ್ಯಾಬಲಿ ಉಮರ್ ನಬಿಗೆ ಸೇರಿರುವಂಥದ್ದು. ಅದರಲ್ಲಿ ಟರ್ಕಿಯ ಒಂದು ಕಾಂಟ್ಯಾಕ್ಟನ ಹೆಸರನ್ನು ಮೆನ್ಷನ್ ಮಾಡಿದಾರಂತೆ. 3 ಲಕ್ಷ ರೂಪಾಯಿದು ಯೂರಿಯಾ ಗೊಬ್ಬರ ಖರೀದಿ ಮಾಡಿದ್ರಂತ. 3 ಲಕ್ಷ ರೂಪಾಯಿದು ಯೂರಿಯಾ ಗೊಬ್ಬರ ಅಲ್ಲಿ ಸಿಕ್ಕಿರುವ ಡೈರಿಯಲ್ಲಿ ಟರ್ಕಿಯ ಒಂದು ಕಾಂಟ್ಯಾಕ್ಟ್ನ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಅಂಕಾರ ಮೂಲದ ಉಕಾಸ್ ಅಂತ, ಉಕಾಸ್ ಅಥವಾ ಉಕಾಸ ಅಂತ ಬರೆದಿದೆಯಂತ ಅದರಲ್ಲಿ ಹೆಸರು. ಅದು ನಿಜವಾದ ಹೆಸರು ಆಗಿರಲಿಕ್ಕಿಲ್ಲ, ಕೋಡ್ ನೇಮ್ ಆಗಿರಬಹುದು. ಉಕಾಸ ಅಂದರೆ ಜೇಡರ ಹುಳು ಅಂತ ಅರ್ಥ, ಅರಬ್ಬಿನಲ್ಲಿ ಜೇಡರ ಹುಳು ಅಂತ ಅರ್ಥ. ಆ ಡೈರಿಯಲ್ಲಿ ಇದನ್ನು ಬರೆದಿದ್ದಾರೆ. ಉಕಾಸ. ಕೆಲವು ಫೋನ್ ನಂಬರ್ಗಳು ಸಿಕ್ಕಿದ್ದಾವೆ ಅಂತ ಹೇಳ್ತಾರೆ. ರೂಮ್ ನಂಬರ್ 13ನಲ್ಲಿ NIA ಸರ್ಚ್ ಮಾಡಿರುವಾಗ ದೊರೆತಿರುವಂಥದ್ದು. ಅಲ್ಲೇ ಸರಣಿ ಸಭೆಗಳಾಗ್ತಾ ಇದ್ವು. ಯೂರಿಯಾನ ಪ್ಯೂರಿಫೈ ಮಾಡಿ ಅಮೋನಿಯಂ ನೈಟ್ರೇಟ್, ಶುದ್ಧ ಅಮೋನಿಯಂ ನೈಟ್ರೇಟ್ ಮಾಡುವ ಪ್ರಕ್ರಿಯೆಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇತ್ತು. ಯೂನಿವರ್ಸಿಟಿಯ ಲ್ಯಾಬ್ನಿಂದಲೇ ಬಾಂಬ್ಗೆ ಬೇಕಾದಂಥ ಕೆಲವು ಕೆಮಿಕಲ್ಗಳನ್ನು ಇವರು ಕದ್ದಿದ್ರು ಅನ್ನುವ ಮಾಹಿತಿ ಇದೆ. ಯೂನಿವರ್ಸಿಟಿಯ ಲ್ಯಾಬ್ನಿಂದ. ಈ ರೂಮ್ ನಂಬರ್ 13 ಡಾಕ್ಟರ್ ಮುಜಮ್ಮಿಲ್ ಶಕೀಲ್ಗೆ ಅಲಾಟ್ ಆಗಿತ್ತು. ಆತನ ಕ್ಯಾಬಿನ್ ಆಗಿತ್ತು ರೂಮ್ ನಂಬರ್ 13 ಡಾಕ್ಟರ್ ಮುಜಮ್ಮಿಲ್ ಶಕೀಲ್ದು. ಅಲ್ಲಿ ಪ್ರತಿ ಸಂಜೆ ಮೀಟಿಂಗ್ ನಡೀತಾ ಇದ್ದದ್ದು. ಬಾಂಬ್ಗೆ ಬಿರಿಯಾನಿ ಅನ್ನುವ ಕೋಡ್ ನೇಮ್ ಕೊಟ್ಟಿದ್ರು. ಬ್ಲಾಸ್ಟ್ ಮಾಡುವುದಕ್ಕೆ ದಾವತ್ ಅನ್ನುವ ಕೋಡ್ ನೇಮ್ ಕೊಟ್ಟಿದ್ರು. ಡಾಕ್ಟರ್ ಶಾಹಿನಾ ಒಂದು ಮೆಸೇಜ್ನಲ್ಲಿ ದಾವತ್ ಕೆ ಲಿಯೆ ಬಿರಿಯಾನಿ ತಯಾರ್ ಹೇ ಅಂತ ಮಾಡಿದ್ಲಂತೆ. ದಾವತ್ ಅಂದರೆ ಔತಣ, ಅಂದರೆ 4 ಜನ ಸೇರ್ಕೊಂಡು ಊಟ ಮಾಡೋದಕ್ಕೆ ಔತಣ ಅಂತಾರೆ. ದಾವತ್ ಕೆ ಲಿಯೆ ಬಿರಿಯಾನಿ ತಯಾರ್ ಹೇ ಅಂತ ಈಕೆ ಮಾಡಿದ್ದಂಥ ಒಂದು ಮೆಸೇಜ್. ಇವ್ರದ್ದು ಪೂರ್ತಿ ಜಾಲಾಡಿ ಡಿಲೀಟ್ ಮಾಡಿದ್ದದ್ದು ಎಲ್ಲ ಮೆಸೇಜನ್ನು ರಿಕವರ್ ಮಾಡಿದ್ದಾರೆ. ಈಗ ಅದರದ್ದು ಅನಲೈಸಿಸ್ ನಡೀತಾ ಇದೆ ಅಷ್ಟೇ. ಅದರಲ್ಲಿ ಒಂದು ಮೆಸೇಜು ದಾವತ್ ಕೆ ಲಿಯೆ ಬಿರಿಯಾನಿ ತಯಾರ್ ಹೇ. ಮೋಸ್ಟ್ಲಿ ಯೂರಿಯಾನ ಪ್ಯೂರಿಫೈ ಮಾಡಿ ಅಮೋನಿಯಂ ನೈಟ್ರೇಟ್ ಮಾಡಿದ ಕೆಲಸ ಯಶಸ್ವಿಯಾದಾಗ ಈಕೆ ಕಳಿಸಿದಂಥ ಮೆಸೇಜ್ ಇರಬೇಕಿತ್ತು. ದಾವತ್ ಕೆ ಲಿಯೆ ಬಿರಿಯಾನಿ ತಯಾರ್ ಹೇ. ಬಿರಿಯಾನಿ ಅನ್ನೋದು ಬಾಂಬಿನ ಕೋಡ್ ವರ್ಡ್ ಆಗಿತ್ತು. ದಾವತ್ ಅನ್ನೋದು ಬ್ಲಾಸ್ಟಿಗೆ ಕೋಡ್ ವರ್ಡ್ ಆಗಿತ್ತು. ಅಂದರೆ ಎಲ್ಲ ರೆಡಿ ಇದೆ, ನೀನು ತಯಾರಾಗಿ ಅಂತ.